ಕರಾವಳಿಯಲ್ಲಿ ಮುಂದುವರೆದಿರುವಂತಹ ವರುಣನ ಆರ್ಭಟ. ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ರಣರಕ್ಕಸ ಮಳೆ ಸುರಿತಾ ಇದೆ. ಭಾರೀ ಮಳೆಯಿಂದಾಗಿ ಜೀವನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಕರಾವಳಿಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಒಂದು ರಣ ಮಳೆಯಿಂದಾಗಿ ಜನ ಹೊರಗಡೆ ಬರೋದಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೀವನದಿಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇವೆ. ಹಳೆಯಂಗಡಿ, ಪಾವಂಜೆ ಭಾಗದಲ್ಲಿ ಮುಳುಗಡೆಯ ಭೀತಿ. ಸೇತುವೆಗಳು ಮುಲ್ಕಿ ಭಾಗದಲ್ಲಿ ತುಂಬಿ ಹರಿತಾ ಇರುವಂತಹ ನಂದಿನಿ ನದಿ ಕೃಷಿ ಭೂಮಿ ಸೇರಿದಂತೆ ಜನವಸತಿ ಪ್ರದೇಶಗಳಿಗೆ ಆತಂಕ ಮನೆ ಮಾಡ್ತಾ ಇದೆ. ಯಾಕಂದ್ರೆ ಇದೇ ರೀತಿ ಮಳೆ ಮುಂದುವರೆದ್ರೆ ನದಿಗಳು ಆಲ್ರೆಡಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇನ್ನಷ್ಟು ಮಳೆ ಬಂದ್ರೆ ಈ ನದಿ ನೀರೆಲ್ಲವೂ ಕೂಡ ಕೃಷಿ ಭೂಮಿ ಆವರಿಸಿಕೊಳ್ಳುತ್ತೆ. ಜನವಸತಿ ಪ್ರದೇಶಗಳು ಕೂಡ ನುಗ್ಗುವಂತಹ ಆತಂಕ ಎದುರಾಗಿದೆ. ಕಾಲು ಸಂಕದ ಮಾದರಿ ಸೇತುವೆಗಳು ಕೂಡ ಈಗಾಗಲೇ ಮುಳುಗಡೆಯ ಭೀತಿಯಲ್ಲಿವೆ. ಕಟೀಲು, ಮುಲ್ಕಿ, ಕಿನಿಗೋಳಿ ಭಾಗದಲ್ಲಿ ರಣರಕ್ಕಸ ಮಳೆ ಸುರಿತಾ ಇದೆ. ಇದು ದಕ್ಷಿಣ ಕನ್ನಡದ ಮುಲ್ಕಿಯ ಪ್ರದೇಶ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮಳೆ ಒಂದು ಚೂರು ಬಿಡುವು ನೀಡ್ತಾ ಇಲ್ಲ. ಹಾಗೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಒಂದು ಮಳೆಯಿಂದಾಗಿ ಜೀವನದಿಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ನಮ್ಮ ಪ್ರತಿನಿಧಿ ಅಶೋಕ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ. ಮಳೆಯ ಪ್ರಮಾಣ ಹೆಚ್ಚಾದಂತೆ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿಯತಕ್ಕಂಥ ನೇತ್ರಾವತಿ ನದಿ ಇರ್ಬೋದು, ಪಳ್ಗುಣಿ ಇರ್ಬೋದು, ನಂದಿನಿ ಇರ್ಬೋದು, ಇದೆಲ್ಲ ನದಿಗಳಲ್ಲಿ ಕೂಡ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ. ನಾನೀಗ ನಂದಿನಿ ನದಿಯ ತೀರದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಮಂಗಳೂರಿನ ಅಂದರೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮುಲ್ಕಿ ತಾಲೂಕಿನಲ್ಲಿ ಹರಿಯತಕ್ಕಂಥ ನಂದಿನಿ ನದಿಯ ದೃಶ್ಯಗಳು ನೀವು ಗಮನಿಸ್ಬೋದು. ನದಿಯಲ್ಲಿ ಎಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಅನ್ನುವಂಥದ್ದು. ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಅದರಲ್ಲೂ ಇವತ್ತು ಸಿಕ್ಕಾಪಟ್ಟೆ ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಈ ನಂದಿನಿ ನದಿ ಹರಿತಕ್ಕಂಥ ಪ್ರದೇಶವನ್ನು ನೀವು ಗಮನಿಸಬಹುದು. ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರ್ತಕ್ಕಂಥದ್ದು. ನದಿಯ ಪಕ್ಕದಲ್ಲಿ ಕೃಷಿ ಭೂಮಿಗಳು ಕೂಡ ಇದೆ. ಈ ಭಾಗದಲ್ಲಿ ಕಳೆದ ಹಲವು ವರ್ಷಗಳಿಂದ ನೆರೆಯ ಭೀತಿ ಇಲ್ಲಿನ ಜನರನ್ನು ಕಾಡುವಂಥದ್ದು. ಇಲ್ಲಿ ಕೃಷಿ ಭೂಮಿಯ ಜೊತೆಗೆ ಜನವಸತಿ ಪ್ರದೇಶವೂ ಕೂಡ ಇದೆ. ಇಲ್ಲಿ ನೀವು ದೃಶ್ಯ ಗಮನಿಸಬಹುದು. ಇಲ್ಲಿ ಏನು ಕೃಷಿ ಭೂಮಿ, ತೆಂಗಿನ ತೋಟಗಳು ನಿಮಗೆ ಕಾಣ ಸಿಗ್ತಾ ಇದೆ. ಇದರ ಜೊತೆಗೆ ಜನವಸತಿ ಪ್ರದೇಶವೂ ಕೂಡ ಅಲ್ಲಿದೆ. ಇನ್ನು ಈ ಭಾಗದಲ್ಲಿ ಗಮನಿಸಬಹುದು, ಅಲ್ಲೊಂದು ಕಿಂಡಿ ಅಣೆಕಟ್ಟು ರೀತಿಯ ಒಂದು ಸೇತುವೆ ನಿಮಗೆ ಗಮನಿಸಬಹುದು. ಅದೇನು ಇನ್ನೇನು ಕೆಲವೇ ಏನು ಅಂತರ ಇರುವಂಥದ್ದು ಮುಳುಗಡೆ ಆಗುವುದಕ್ಕೆ. ಈ ಹಿಂದೆ 2001ರಲ್ಲಿ ಇಲ್ಲಿಂದ ಹರಿದು ಬಂದಂಥ ನೀರು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ಕೂಡ ಬಂದು ರಾಷ್ಟ್ರೀಯ ಹೆದ್ದಾರಿ ಕೂಡ ಬ್ಲಾಕ್ ಆಗಿತ್ತು. ಹೀಗಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಏನು ನದಿ ತೀರದಲ್ಲಿ ಇರ್ತಕ್ಕಂಥ ಪ್ರದೇಶಗಳೆಲ್ಲವೂ ಕೂಡ ಈ ಹಿಂದಿನಿಂದಲೂ ಕೂಡ ಜಲಾವೃತ ಆಗ್ತಾ ಇತ್ತು. ಹೀಗಾಗಿ ಈ ಬಾರಿಯೂ ಕೂಡ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರೋದ್ರಿಂದಾಗಿ ಇಲ್ಲಿನ ಜನರಿಗೆ ನೆರೆ ಭೀತಿ ಕಾಡ್ತಾ ಇರುವಂಥದ್ದು. ಇನ್ನು ಗಮನಿಸಬಹುದು, ಈ ಕಡೆ ತೆಂಗಿನ ತೋಟ, ನದಿಯ ಪಕ್ಕದಲ್ಲಿರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂಥ ತೆಂಗಿನ ತೋಟವು ಕೂಡ ಗಮನಿಸಬಹುದು. ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಂತೆ ಈ ತೋಟಗಳಿಗೂ ಕೂಡ ನದಿ ನೀರು ನುಗ್ಗುವಂಥದ್ದು. ಹೀಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕೆನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿತು. ಜಿಲ್ಲಾಧಿಕಾರಿಗಳು ಕೂಡ ನದಿ ನೀರಿಗೆ ಇಳಿಬಾರ್ದು, ಇದರ ಜೊತೆಗೆ ಸಮುದ್ರಕ್ಕೂ ಕೂಡ ಇಳಿಬಾರ್ದು ಎನ್ನುವಂಥ ಸೂಚನೆಯನ್ನು ನೀಡಿದ್ರು. ಹೀಗಾಗಿ ನದಿ ಪಾತ್ರದಲ್ಲಿರ್ತಕ್ಕಂಥ ಜನರು ಎಚ್ಚರದಿಂದ ಇರಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ನೆರೆ ನೀರು ನದಿಯಿಂದ ಮೇಲೆ ಬಂದು ಜನವಸತಿ ಪ್ರದೇಶಕ್ಕೆ ನುಗ್ಗುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಜನ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಮತ್ತು ನದಿಗೆ ಯಾರು ಕೂಡ ಇಳಿಯುವಂಥದ್ದು, ಮೀನು ಹಿಡಿಯುವಂಥದ್ದು ಇದನ್ನು ಯಾವುದು ಕೂಡ ಮಾಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಕೂಡ ಸೂಚನೆ ನೀಡಿದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಜನರು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.